ಮಂಡ್ಯದಲ್ಲಿ ನೀರಿಗಾಗಿ ಕಾವೇರಿದ ಕಿಚ್ಚು. ಕಾವೇರಿಗಾಗಿ ಮಣ್ಣು ತಿಂದು ವಿಭಿನ್ನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶ ಪಾಲನೆಗೆ ಸುಪ್ರೀಂ ಸೂಚನೆ ಹಿನ್ನೆಲೆ ಮಂಡ್ಯದಲ್ಲಿ ಮುಂದುವರೆದಂತ ಕಾವೇರಿ ಹೋರಾಟ. ಮಂಡ್ಯದಲ್ಲಿ ನೀರಿಗಾಗಿ ಕಾವೇರಿದ ಕಿಚ್ಚು. ಸಿಡಬ್ಲ್ಯೂಎಂಎ ಏನು ಆದೇಶವನ್ನ ಕೊಟ್ಟಿದೆ? 15 ಟಿಎಂಸಿ ನೀರನ್ನ ಹರಿಸಬೇಕು, 15ರಿಂದ 16 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ. ಈ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಸೂಚನೆಯ ಹಿನ್ನೆಲೆ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮುಂದುವರೆದಿದೆ. ಬಟ್ ಮಣ್ಣು ತಿಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ರೈತರ ಬಾಯಿಗೆ ಮಣ್ಣನ್ನ ಹಾಕಿ ಮಣ್ಣು ತಿಂದು ಕಿಡಿಕಾರದ ಬಿಜೆಪಿಯ ಶಿವಕುಮಾರ್ ಆರಾಧ್ಯ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆದಂತಹ ಪ್ರತಿಭಟನೆ. ರಾಜ್ಯ ಸರ್ಕಾರ ಪ್ರಾಧಿಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡಲಾಗ್ತಿದೆ ಎಂದು ಆರೋಪ ಕೇಳಿ ಬರ್ತಾ ಇದೆ, ಆರೋಪ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ನೀರಿಗಾಗಿ ಕಾವೇರಿದ ಕಿಚ್ಚು. ಕಾವೇರಿಗಾಗಿ ಮಣ್ಣು ತಿಂದು ವಿಭಿನ್ನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶ ಪಾಲನೆಗೆ ಸುಪ್ರೀಂ ಸೂಚನೆಯ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮುಂದುವರೆದಂತ ಕಾವೇರಿ ಹೋರಾಟ. ವಿಶೇಷ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳು ಮತ್ತು SP ಅವರ ಒಂದು ಫೋನ್ ಕಾಲಿಂಗ್ ಸಭೆಯಲ್ಲಿ ಹೇಳ್ತಾ ಇದ್ರು. ನಾವು ಕೂಡ ನಿಮ್ಮ ಮಾಧ್ಯಮ ದೃಶ್ಯದಲ್ಲೇ ಕೇಳಿಸ್ಕೊಂಡು ನೋಡ್ದು, ಮಂಡ್ಯದಲ್ಲಿ ಯಾರೋ ಫೋಕಸ್ ನೋಡೋಕ್ಕೆ ಅಥವಾ TV ವಿಲಿ ಬರೋಕ್ಕೆ, ಪೇಪರಲ್ಲಿ ಬರೋಕ್ಕೆ ಸ್ಟ್ರೈಕ್ ಮಾಡ್ತಾರೆ, ಅವ್ರ ಮೇಲೆ ಗಮನ ಇಡಿ ಅಂತ ಹೇಳಿದ್ರಂತೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಮತ್ತು ನನ್ನ ಆಗ್ರಹ ಕೂಡ ಇದೆ. ಸ್ವಾಮಿ, ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೆ ಜೀವಂತವಾಗಿ ಬಾಯಿಗೆ ಮಣ್ಣು ಹಾಕಿದ್ದೀರ. ಈ ನೈಜ ಪರಿಸ್ಥಿತಿಯನ್ನು ನಾವು ನಿಮಗೆ ನೈಜವಾಗಿ ಮಾಧ್ಯಮ ಮೂಲಕ ತೋರಿಸಿದ್ದೀವಿ. ಈ ಮಾತನ್ನು ನೀವು ಮಂಡ್ಯ ಹೋರಾಟಗಾರರ ಬಗ್ಗೆ, ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಹಗುರವಾಗಿ ತಗೋಬೇಡಿ. ಈ ಮಾತನ್ನು ನೀವು ವಾಪಸ್ ತಗೋಬೇಕು. ಯಾಕೆಂದರೆ ಇವತ್ತು ಮಂಡ್ಯ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಕನ್ನಡ ಚಳವಳಿದವರು ಎಲ್ಲ ಇತರ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಮಾತಿಗೆ ಜೀವಂತ ರೈತರಿಗೆ ಬಾಯಿಗೆ ಮಣ್ಣಾಕುವ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ರೈತರ ಬಾಯಿಗೆ ಮಣ್ಣನ್ನು ಹಾಕ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾವೇ ಸದಾ ಮಣ್ಣು ತಿಂದು ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ನೀವು ಮಾತೆತ್ತರೆ ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತೀರಿ. ನೀವು ಬಂಗಾರಪ್ಪನ ಆದಿ ತೊಳಿಬೇಕು. ನೀವು ಸುಪ್ರೀಂ ಕೋರ್ಟ್ನಲ್ಲಿ ವಾದಗಳನ್ನು ಮಂಡಿಸುವಲ್ಲಿ ವಿಫಲರಾಗಿದ್ದೀರಿ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ತಲೆಬಾಗ್ತೀವಿ. ಆದರೆ ನೀವು ವಾದವನ್ನು ಮಂಡಿಸಲು ವಿಫಲರಾಗಿದ್ದೀರಿ. ನೀವು ರೈತರ ಪರ ನಿಲ್ಲಬೇಕು, ಅನ್ನದಾತರ ಪರ ನಿಲ್ಲಬೇಕು, ಮಣ್ಣಿನ ಮಕ್ಕಳ ಪರ ನಿಲ್ಲಬೇಕು. ಹಂಗಂತೇಳಿ ಇವತ್ತು ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 24ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳ್ತಾ ಇದ್ದಾರೆ. ರೈತ ನಾಯಕಿ ಸುನಂದಾ ಜೈರಾಮ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 24ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಅರ್ಜಿ ವಿಚಾರಣೆಯಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ. ರೈತ ನಾಯಕಿ ಸುನಂದಾ ಜೈರಾಮ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಕೋರ್ಟಿನಲ್ಲಿ ನಮಗೆ ವ್ಯತಿರಿಕ್ತವಾಗಿ ತೀರ್ಪು ಮತ್ತೆ ಮುಂದಿನ ಸೋಮವಾರ ಬರೋದೇ ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಹೊಣೆ ನೇರ ಕರ್ನಾಟಕ ಸರ್ಕಾರದ್ದೇ ಆಗಿರ್ತದೆ. ಯಾಕೆಂದರೆ
ಪ್ರಸ್ತುತ ಕರ್ನಾಟಕದೊಳಗೆ ಕಾವೇರಿ ನದಿ ನೀರಿನ ವಿಷಯದ ಲಭ್ಯತೆ, ಸಂಗ್ರಹ, ಅರಿಯುವಿಕೆ ಈ ಎಲ್ಲ ಅಂಕಿ ಅಂಶಗಳು ತೆರೆದಿಟ್ಟ ಪುಸ್ತಕವೇ ಆಗಿದೆ. ಸತ್ಯಕ್ಕೆ ಭಾಳ ಹತ್ತಿರದಲ್ಲಿ ಸತ್ಯದ ವಿಚಾರವೇ ಆಗಿದೆ. ಇದನ್ನು ನ್ಯಾಯಾಲಯದ ಮುಂದೆ ಜವಾಬ್ದಾರಿಯುತವಾಗಿ ಪ್ರಸ್ತುತಪಡಿಸಿ ಅಲ್ಲಿ ಗೆಲುವು ತಗೊಳ್ಬೇಕಾದದ್ದು ಸರ್ಕಾರದ ಹೊಣೆ.